ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಜ್ಞಾನವಿದು ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಒಂದು ಸರ್ಕಾರಿ ನೌಕರಿ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಸರ್ಕಾರಿ ನೌಕರಿಗೆ ಯಾವುದೇ ತರ ಫಿಸಿಕಲ್ ಇರೋದಿಲ್ಲ, ಯಾವುದೇ ತರ ರಿಟರ್ನ್ ಎಕ್ಸಾಮ್ ಇರೋದಿಲ್ಲ, ಯಾವುದೇ ತರ ಇಂಟರ್ವ್ಯೂ ಇರೋದಿಲ್ಲ. ಆರಾಮಾಗಿ ನೀವು 10th ಪಾಸ್ ಆಗಿದ್ರೆ ಈ ಜಾಬ್ ನ ನಿಮ್ದಾಗಿಸ್ಕೊಳ್ಬಹುದು. ಇದಕ್ಕೆ ಏನೇನೆಲ್ಲ ಡೀಟೇಲ್ಸ್ ಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹೆಂಗೆಲ್ಲ ಅಪ್ಲೈ ಮಾಡೋದು, ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತೆ, ಮತ್ತೆ ಅಪ್ಲಿಕೇಶನ್ಗೆ ಕೊನೆ ದಿನಾಂಕ ಯಾವಾಗ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಈ ಪೋಸ್ಟ್ ಬಂದ್ಬಿಟ್ಟು ಇಂಡಿಯಾ ಪೋಸ್ಟ್ JDS ರಿಕ್ವೈರ್ಮೆಂಟ್ ಅಂದ್ರೆ ಗ್ರಾಮೀಣ ಡಾಕ್ ಸೇವಕ್ ರಿಕ್ವೈರ್ಮೆಂಟ್ 2026. ಇದರಲ್ಲಿ 30,000 ಪ್ಲಸ್ ವೇಕೆನ್ಸೀಸ್ ಇದೆ. ಆರಾಮಾಗಿ ನೀವು ಯಾವುದೇ ಕ್ಯಾಟಗರಿಯಲ್ಲಿ ಆಗಿದ್ರು ನೀವು ಆ ಕ್ಯಾಟಗರಿಗೆ ಅಪ್ಲೈ ಮಾಡಿ ಈ ಒಂದು ಸರ್ಕಾರಿ ಹುದ್ದೆನ ನಿಮ್ದಾಗಿಸ್ಕೊಳ್ಬಹುದು. ಈ ಪೋಸ್ಟ್ ಬಂದ್ಬಿಟ್ಟು ಇಂಡಿಯಾ ಪೋಸ್ಟ್ ಆಫೀಸ್ ಇಂದ ರಿಲೀಸ್ ಆಗಿದೆ. ಇದರಲ್ಲಿ 3 ಟೈಪ್ಸ್ ಆಫ್ ಜಾಬ್ಸ್ ಇರುತ್ತೆ: ಗ್ರಾಮೀಣ ಡಾಕ್ ಸೇವಕ್, ಬ್ರಾಂಚ್ ಮಾಸ್ಟರ್ ಮತ್ತೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಬಂದ್ಬಿಟ್ಟು ನಾನು ಆಲ್ರೆಡಿ ಹೇಳಿದೆ, 30,000 ಪ್ಲಸ್ ವೇಕೆನ್ಸೀಸ್ ಇದೆ. ಸೆಲೆಕ್ಷನ್ ಪ್ರೊಸೆಸ್ ನೋಡ್ಬೇಕಂದ್ರೆ ನಾನು ಆಲ್ರೆಡಿ ಹೇಳಿದೆ, ಯಾವುದೇ ಫಿಸಿಕಲ್ ಇರೋದಿಲ್ಲ, ಯಾವುದೇ ಮೆಡಿಕಲ್ ಇರೋದಿಲ್ಲ, ಯಾವುದೇ ತರ ಇಂಟರ್ವ್ಯೂ ಇರೋದಿಲ್ಲ. ನಿಮ್ 10th ಮಾರ್ಕ್ಸ್ ಮೇಲೆ ನೀವು ಸೆಲೆಕ್ಟ್ ಆಗ್ತೀರಾ. ನಿಮ್ ಕೆಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂದಿರುತ್ತೋ ಆ ಬೇಸ್ ಮೇಲೆ ನಿಮ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಇದಕ್ಕೆ ಇಂಪಾರ್ಟೆಂಟ್ ಡೇಟ್ ಬಂದ್ಬಿಟ್ಟು ನೋಟಿಫಿಕೇಶನ್ ರಿಲೀಸ್ ಆಗಿದ್ದು ಜನವರಿ 2026ಕ್ಕೆ ರಿಲೀಸ್ ಆಗಿದೆ. ಅಪ್ಲಿಕೇಶನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಜನವರಿ ಮಿಡ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಲಾಸ್ಟ್ ಡೇಟು ಫೆಬ್ರವರಿ ಲಾಸ್ಟ್ ಡೇಟ್ ಆಗಿರುತ್ತೆ. ಆಮೇಲೆ ಕರೆಕ್ಷನ್ಸ್ ಮತ್ತೆ ಏನೇನೆಲ್ಲ ಅಪ್ಲಿಕೇಶನ್ ಸ್ಟೇಟಸ್ ನ ನೀವು ಅಪ್ಡೇಟ್ ಮಾಡಬಹುದು ಅಂತ ಅವರು ಡೇಟ್ಸ್ ಕೊಡ್ತಾರೆ. ಆ ಪ್ರಕಾರ ನೀವು ಅಪ್ಡೇಟ್ ಅನ್ನ ಮಾಡಿಸ್ಕೋಬಹುದು. ಇದಕ್ಕೆ ನಾನು ಆಲ್ರೆಡಿ ಹೇಳಿದೆ, 30,000 ಪ್ಲಸ್ ವೇಕೆನ್ಸೀಸ್ ಇದೆ. ಮತ್ತೆ ಯಾವ ಕ್ಯಾಟಗರಿಗೆ ಮತ್ತೆ ಯಾವ ಸ್ಟೇಟ್ಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ನಾವು ಡೀಟೇಲ್ ಆಗಿ ನೋಡ್ಬೇಕಂದ್ರೆ ಆಂಧ್ರ ಪ್ರದೇಶ್ಗೆ ಟೋಟಲ್ 1,225, ಅಸ್ಸಾಂಗೆ 501, ಬಿಹಾರ್ಗೆ 783, ಛತ್ತೀಸ್ಗಢ್ಗೆ 638, ಡೆಲ್ಲಿಗೆ 30, ಗುಜರಾತ್ಗೆ 1,203, ಹರಿಯಾಣಗೆ 82, ಹಿಮಾಚಲ್ ಪ್ರದೇಶ್ಗೆ 331, ಜಮ್ಮು ಕಾಶ್ಮೀರ್ಗೆ 215, ಮತ್ತೆ ನಮ್ಮ ಕರ್ನಾಟಕಕ್ಕೆ 1,135 ಪೋಸ್ಟ್ಗಳಿವೆ. ಆರಾಮಾಗಿ ನೀವು ಅಪ್ಲೈ ಮಾಡಿ ಮತ್ತೆ ನಿಮ್ ಜಾಬ್ ನ ನಿಮ್ದಾಗಿಸ್ಕೊಳ್ಳಿ. ಅದೇ ತರ ಕೇರಳಕ್ಕೆ 1,385, ಮಧ್ಯಪ್ರದೇಶ್ಗೆ 1,314, ಮಹಾರಾಷ್ಟ್ರಕ್ಕೆ 25, ನಾರ್ತ್ ಈಸ್ಟರ್ನ್ಗೆ 118, ಒಡಿಶಾಗೆ 1,101, ಪಂಜಾಬ್ಗೆ 8, ಪಂಜಾಬ್ಗೆ 392, ತಮಿಳುನಾಡಿಗೆ 2,292. ಆರಾಮಾಗಿ 30,000 ಪ್ಲಸ್ ವೇಕೆನ್ಸೀಸ್ ಅಂದ್ರೆ ನೀವು ಆರಾಮಾಗಿ ಈ ಜಾಬ್ ನ ನಿಮ್ದಾಗಿಸ್ಕೊಳ್ಬಹುದು. ಅಪ್ಲೈ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಇವ್ರದೊಂದು ಅಫಿಷಿಯಲ್ ವೆಬ್ಸೈಟ್ ಇದೆ, ಇಂಡಿಯಾ ಪೋಸ್ಟ್ JDS online.go.in ಅಂತ. ಈ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ನೀವು ಅಪ್ಲೈ ಮಾಡಬಹುದು. ಪ್ರೊಸೆಸ್ ಇದೆ ನೋಡಿ ಹೆಂಗ್ ಅಪ್ಲೈ ಮಾಡೋದಂತ. ಅವ್ರ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಯಾವ ರೀಸನ್ ಗೆ ಮತ್ತೆ ಯಾವ ಸರ್ಕಲ್ ಗೆ ನೀವು ಅಪ್ಲೈ ಮಾಡ್ತೀರಾ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ನೀವು ಆಲ್ರೆಡಿ ರಿಜಿಸ್ಟರ್ಡ್ ಇದ್ರೆ ಲಾಗಿನ್ ಮಾಡಿ, ಇಲ್ಲಾಂದ್ರೆ ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಲಾಗಿನ್ ಮಾಡಿ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಫೋಟೋ, ಸಿಗ್ನೇಚರ್, 10th ಕ್ಲಾಸ್ ಸರ್ಟಿಫಿಕೇಟ್, ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಫೀ ಪೇ ಮಾಡ್ಬಿಟ್ರೆ ನಿಮ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಾನು ನಿಮ್ಗೆ ಡೀಟೇಲ್ ಒಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ ಹೆಂಗೆ ಅಪ್ಲೈ ಮಾಡೋದು ಮತ್ತೆ ಏನೇನ್ ಡಾಕ್ಯುಮೆಂಟ್ಸ್ ನ ಹೆಂಗೆ ಅಪ್ಲೋಡ್ ಮಾಡೋದಂತ. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ಜಸ್ಟ್ 100 ರುಪೀಸ್ ಇರುತ್ತೆ. ಮತ್ತೆ SC ST PWD ಫಿಮೇಲ್ ಮತ್ತೆ ಟ್ರಾನ್ಸ್ ವುಮನ್ ಗೆ ಫೀಸ್ ಇರೋದಿಲ್ಲ. ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗತ್ತಂದ್ರೆ ನಿಮ್ ಮೊಬೈಲ್ ನಂಬರ್ ಬೇಕಾಗಿರುತ್ತೆ, ಇಮೇಲ್ ID ಬೇಕಾಗಿರುತ್ತೆ, ಆಧಾರ್ ನಂಬರ್ ಗೆ ನಿಮ್ ಮೊಬೈಲ್ ನಂಬರ್ ಕಂಪಲ್ಸರಿ ಲಿಂಕ್ ಆಗಿರ್ಬೇಕು, ಮತ್ತೆ 10th ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ, ಮತ್ತೆ ಯಾವ್ಯಾವ ಎಕ್ಸಾಮ್ ನ ಯಾವ ಬೋರ್ಡ್ ಇಂದ ನೀವು ಬರ್ದಿದ್ದೀರಾ ಅಂತ ನಿಮ್ಗೆ ಬೇಕಾಗಿರುತ್ತೆ. ಫೋಟೋಗ್ರಾಫ್ ನಿಮ್ ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಬೇಕಾಗಿರುತ್ತೆ. ಏನೇನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಬೇಕಂದ್ರೆ ನೀವು ಜಸ್ಟ್ 10th ಪಾಸ್ ಆದ್ರೆ ಸಾಕು, ನೀವು ಆರಾಮಾಗಿ ಅಪ್ಲೈ ಮಾಡಬಹುದು. ಮತ್ತೆ ನಿಮ್ ಏಜ್ ಲಿಮಿಟ್ ಏನಪ್ಪಾ ಅಂತಂದ್ರೆ ಏಜ್ ಲಿಮಿಟ್ 18 ವರ್ಷದಿಂದ 40 ವರ್ಷ. ನೀವು 18 ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಮತ್ತೆ 40 ವರ್ಷಕ್ಕಿಂತ ಕೆಳಗಿನವರಾಗಿರ್ಬೇಕು. ಯಾವ್ಯಾವ ಕಾಸ್ಟ್ ಗೆ ಏಜ್ ರಿಲ್ಯಾಕ್ಷನ್ ಇದೆ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಅಂದ್ರೆ SC ಮತ್ತೆ ST ಗೆ 5 ವರ್ಷ ಜಾಸ್ತಿ ಮಾಡ್ಕೊಡ್ಬೋದು, OBC ಗೆ 3 ವರ್ಷ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದ್ರೆ EWS ಗೆ ಏಜ್ ರಿಲ್ಯಾಕ್ಷನ್ ಇರೋದಿಲ್ಲ. ಪರ್ಸನ್ ವಿತ್ ಡಿಸಬಿಲಿಟೀಸ್ 10 ವರ್ಷ ಇದೆ, ಮತ್ತೆ ಪರ್ಸನ್ ವಿತ್ ಡಿಸಬಿಲಿಟೀಸ್ ಪ್ಲಸ್ PWD 13 ವರ್ಷ, ಪರ್ಸನ್ ವಿತ್ ಡಿಸಬಿಲಿಟೀಸ್ ಪ್ಲಸ್ SC ST 15 ವರ್ಷ ಇದೆ. ಗೈಸ್ ಆರಾಮಾಗಿ ಅಪ್ಲೈ ಮಾಡಿ ಮತ್ತೆ ಜಾಬ್ ನ ನಿಮ್ದು ಆಗಿಸ್ಕೊಳ್ಳಿ. ಹೆಂಗೆ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಾಗುತ್ತೆ ಅಂತ ನಾನು ಹೇಳಿದೆ ಆಲ್ರೆಡಿ. ನಿಮ್ ಸೆಲೆಕ್ಷನ್ 10th ಮಾರ್ಕ್ಸ್ ಮೇಲೆ ನಿಮ್ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳಿದೆ. ಮತ್ತೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ನೀವು ಏನೇನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತೀರ ಆ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡಿಬಿಟ್ಟು ನಿಮ್ಗೆ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಗೊಂದು ಪೋಸ್ಟ್ ಕೊಡ್ತಾರೆ. ನಿಮ್ದು 10th ಪರ್ಸೆಂಟೇಜ್ ಇಲ್ಲ ಅಂದ್ರೆ ಗ್ರೇಡ್ಸ್ ಇತ್ತಂದ್ರೆ ಆ ಗ್ರೇಡ್ಸ್ ನ ಹೆಂಗೆ ಕನ್ವರ್ಟ್ ಮಾಡಿ ನೀವು ಅಪ್ಲೈ ಮಾಡಬಹುದು ಅಂತ ಈ ಚಾರ್ಟ್ ನ ನೋಡ್ಕೊಳ್ಳಿ. ಈ ಚಾರ್ಟ್ ಮುಖಾಂತರ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಸ್ಯಾಲ್ರಿ ನೋಡ್ಬೇಕಂದ್ರೆ ಸ್ಯಾಲ್ರಿ ನಿಮ್ಗೆ 10ರಿಂದ 12,000 ಜಸ್ಟ್ ಇದು ಬೇಸಿಕ್ಸ್ ಇರುತ್ತೆ. ಬೇಸಿಕ್ಸ್ ಪ್ಲಸ್ ಅಲವನ್ಸ್ ಅದು ಇದು ಸೇರಿ ನಿಮ್ಗೆ ಆರಾಮಾಗಿ 25ರಿಂದ 30ವರೆಗೆ ಸ್ಟಾರ್ಟ್ ಆಗುತ್ತೆ ಸ್ಯಾಲ್ರಿ.
ಈ ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ಸ್ಯಾಲ್ರಿ ಇದೆ ಅಂತಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 12,000ದಿಂದ 29,380. ಆಮೇಲೆ ಡಾಕ್ ಸೇವಕಿಗೆ 10,000ದಿಂದ 24,470. ಇದರಲ್ಲಿ ಏನಪ್ಪಾ ಪ್ಲಸ್ ಪಾಯಿಂಟ್ ಅಂದ್ರೆ 2 ವರ್ಷಕ್ಕೊಂದು ಅಥವಾ 3 ವರ್ಷಕ್ಕೊಂದು ಪ್ರತಿ ಸಲ ಪ್ರಮೋಷನ್ ಆಗ್ತಾನೆ ಇರುತ್ತೆ. ಪ್ರಮೋಷನ್ ಆದಂಗೆ ನಿಮ್ದು ಸ್ಯಾಲ್ರಿನೂ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆರಾಮಾಗಿ ನೀವು ಅಪ್ಲೈ ಮಾಡಿ. ಮತ್ತೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೆ 10th ಮಾರ್ಕ್ ಶೀಟ್ ಬೇಕು. ಆಮೇಲೆ ವ್ಯಾಲಿಡ್ ಐಡೆಂಟಿಟಿ ಪ್ರೂಫ್ ಅಂದ್ರೆ ನಿಮ್ದು ಆಧಾರ್, ವೋಟರ್ ಐಡಿ, ಪ್ಯಾನ್ ಕಾರ್ಡ್ ಇವೆಲ್ಲ ಬೇಕೇ ಬೇಕು. ಕಾಸ್ಟ್ ಸರ್ಟಿಫಿಕೇಟ್ ನೀವು ಯಾವ ಕ್ಯಾಟಗರಿಗೆ ನೀವು ಅಪ್ಲೈ ಮಾಡಿರ್ತೀರಾ ಕಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಪ್ರೂಫ್ ಆಗಿ ಕೊಡ್ಲೇಬೇಕು. ಆಮೇಲೆ PWD ಸರ್ಟಿಫಿಕೇಟ್ ಬೇಕು, EWS ಸರ್ಟಿಫಿಕೇಟ್ ಬೇಕು, ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಬೇಕು. ನಿಮ್ ಡೇಟ್ ಆಫ್ ಬರ್ತ್ ಪ್ರೂಫ್ ಅಂದ್ರೆ ನಿಮ್ ಮಾರ್ಕ್ಸ್ ಕಾರ್ಡ್ ಮೇಲೆ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಏನ್ ಡೇಟ್ ಇರುತ್ತೋ ಅದನ್ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ನೀವು ಇದನ್ನೇ ಹಾಕ್ಬೇಕಾಗತ್ತೆ. ಆಮೇಲೆ ಮೆಡಿಕಲ್ ಸರ್ಟಿಫಿಕೇಟ್, ಗೌರ್ಮೆಂಟ್ ಹಾಸ್ಪಿಟಲ್ ಇಂದ ನೀವು ಮೆಡಿಕಲ್ ಸರ್ಟಿಫಿಕೇಟ್ ನ ತಗೋಬೇಕು. ಇದಕ್ಕೆ ಹೆಂಗೆಲ್ಲ ಅಪ್ಲೈ ಮಾಡೋದು ಅಂತ ನಾನು ಡೀಟೇಲ್ ಆಗಿ ಒಂದು ವಿಡಿಯೋನ ಎಕ್ಸಾಂಪಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ. ಹೆಂಗೆ ಅಪ್ಲೈ ಮಾಡೋದು, ಹೆಂಗೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು, ಮತ್ತೆ ಯಾವ ಪೋಸ್ಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಎಲ್ಲ ನಾನು ಒಂದು ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.